ಹುಟ್ಟುಹಬ್ಬದ ಶುಭಾಶಯಗಳು. ಕನ್ನಡ ನಾಡು ನುಡಿ ನೆಲದ ಮೇಲೆ ಭಾಳ ಅಭಿಮಾನ ಇರಬೇಕು. ಹಾಗೂ ಕನ್ನಡ ಪರ ಸಂಘಟನೆಗಳೇ ಆಗಲಿ ಯಾವುದೇ ಆಗಲಿ ಕನ್ನಡದ ಮೇಲೆ ಅಭಿಮಾನ ಇರಲಿ. ಮುಂದಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಎಲ್ಲರಿಗೂ ಒಲವಿರಲಿ. ನಾವು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಈ ರೀತಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಹೇಶಣ್ಣರವರು ಮಾಜಿ ಸಚಿವರಾದಂತಹ ಮಹೇಶಣ್ಣನವರು ಕೂಡ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಆಶೀರ್ವದಿಸಿದ್ದಾರೆ. ಅದೇ ರೀತಿಯಾಗಿ ಗೋಪಾಲ್ಗೌಡ ಹಾಸ್ಪಿಟಲ್ ಸುಶುದ್ಗೌಡರವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಮತ್ತು ನಮ್ಮ ರಾಜೀವಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಭಾಳ ಖುಷಿ ಆಗ್ತಾಯಿದೆ ಮತ್ತು ಜನಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಆಗ್ತಾಯಿದೆ. ನಾವು ಹುಟ್ಟಿದಂಥ ಜಾಗದಲ್ಲಿ ನಮ್ಮ ಜನತೆಗೆ ಮನೋರಂಜನೆ ಕೊಡಬೇಕು ಅನ್ನೋದೊಂದು ಉದ್ದೇಶ. ಅದೇ ರೀತಿಯಾಗಿ ಕನ್ನಡದ ಮೇಲಿರೋಂಥ ಅಭಿಮಾನದಿಂದಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇನೆ. ಬಟ್ ಅಭೂತಪೂರ್ವವಾದಂಥ ಯಶಸ್ವಿ ಕಂಡರಿಂದ ಭಾಳ ಖುಷಿ ಆಗ್ತದೆ. ಮಹೇಶಣ್ಣನವರು ಅವರ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಜೊತೆ ಬಂದು 1.5 ಗಂಟೆ ಕಾಲ ಕೂತು ವೀಕ್ಷಣೆ ಮಾಡಿ ನಮ್ಮ ಜೊತೆ ಇದ್ದರು. ಭಾಳ ಖುಷಿ ಆಗ್ತಾಯಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ತೀನಿ. ಸೊ ಈಗ ಮಾವುತ ಟೀಸರ್ ಬಿಡುಗಡೆ ಆಯಿತು, ತೆರೆ ಮೇಲೆ ಯಾವಾಗ ಅಂತ? ಮಾವುತ ನಮ್ಮ ಅರ್ಜುನ ಆನೆ ಮೇಲಿರುವಂಥ ಅಭಿಮಾನದಿಂದ ಈ ಮಾವುತ ಚಿತ್ರೀಕರಣ ಮಾಡಿದ್ದೇವೆ. ಈ ಮಾವುತ ಮೂವಿ ಕೂಡ ಜನವರಿ ತಿಂಗಳಲ್ಲಿ ಥಿಯೇಟ್ರಿಗೆ ಬರುತ್ತೆ. ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಈ ಬಡ ಹುಡುಗನ್ನ ಒಂದು ರೀತಿಯಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.